ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಕೈಯಲ್ಲಿ ವಿಶೇಷವಾದೇನಪ್ಪ ಅಂದ್ರೆ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡುವಂತಹ ಕೆಲವಾರು ಚಿಹ್ನೆಗಳನ್ನ ಹೊಂದಿದ್ದಾರೆ. ಸೊ ಹಾಗಾಗಿ ಆ ಒಂದು ಚಿಹ್ನೆಗಳು ಯಾವ್ದು ನಿಮ್ಮ ಕೈಯಲ್ಲೂ ಆ ತರ ಚಿಹ್ನೆಗಳು ಇದಾವ ಅಂತ ನಿಮ್ಮ ಕೈಯಲ್ಲಿ ನೋಡ್ಕೊಳ್ಳಿ. ಹಾಗೂ ಸಂಪೂರ್ಣವಾಗಿ ಒಂದು ಕೈನ ಅನಾಲಿಸಿಸ್ ಮಾಡ್ತೀನಿ. ಹಾಗಾಗಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇಷ್ಟು ದಿನ ಸುಮ್ಮನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಸಹ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಹ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ, ಸ್ಪೆಷಲಿ ನಾನು ಒಂದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ, ಸೊ ಒಂದೊಂದಾಗಿ ನೋಡ್ತಾ ಹೋಗಿ. ಈಗ ನೋಡಿ, ಸ್ಪೆಷಲಿ ಯಾರಿಗೆ ಸೂರ್ಯ ಪರ್ವದಲ್ಲಿ ಒಂದು ಟ್ರಯಾಂಗಲ್ ಮೂಡಿರುತ್ತೆ ಅವರು ನಿಜಕ್ಕೂ ಅದೃಷ್ಟಶಾಲಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ, ನಿಮಗೆ ಇಲ್ಲಿ ಒಂದು ಟ್ರಯಾಂಗಲ್ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಟ್ರಯಾಂಗಲ್ ಕಾಣ್ತಾ ಇದೆ. ಹಾಗೆ ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿರೋದನ್ನ ಕಾಣ್ತಾ ಇದೀವಿ. ಈ ತರ ರೇಖೆ ಇದ್ದಾಗ ತಮ್ಮ ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದ್ರೆ ತಮ್ಮ ಪೂರ್ವಜರ ಪ್ರಾಪರ್ಟಿಯನ್ನ ಇವರು ಪಡಿತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಇವರು ತಮ್ಮ ಪೂರ್ವಜರ ಒಂದು ಆಸ್ತಿಯನ್ನ, ಪೂರ್ವಜರು ಮಾಡಿಟ್ಟಿರುವಂತ ಆಸ್ತಿ ಇವರ ಕೈಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಬಹಳ ಮುಖ್ಯವಾದಂತ ಒಂದು ಚಿಹ್ನೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಕೈಯಲ್ಲಿ ಒಂದು ಮೀನಿನ ಆಕೃತಿ ಸಹ ನನಗೆ ಕಾಣಿಸ್ತಾ ಇದೆ. ನೋಡಿ, ಈಗೊಂದು ರೇಖೆ ಬರ್ತಾ ಇದೆ, ಹೀಗೊಂದು ರೇಖೆ ಬರ್ತಾ ಇದೆ. ಅದು ಈ ಒಂದು ರೇಖೆಯ ಜೊತೆಗೇನೆ ಮೀನಿನ ಆಕೃತಿ ಇರೋದ್ರಿಂದ ಇವ್ರಿಗೆ ದೊಡ್ಡ ಮಟ್ಟದ ಅಂದ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಒಂದು ಚಿಹ್ನೆಗಳಿಗೆ ಬಂದಾಗ ನೋಡಿ, ಈ ಒಂದು ಹಾರ್ಟ್ ಲೈನು ನೋಡಿ ಹೀಗೆ ಮೂರು ಒಂದು ಬ್ರಾಂಚಸ್ ಅನ್ನ ಹೊಂದಿರುತ್ತೆ. ಈ ತರ ಮೂರು ಬ್ರಾಂಚಸ್ ಅನ್ನ ಹೊಂದಿದಾಗ ವ್ಯಕ್ತಿ ಬಹಳಷ್ಟು ಒಂದು ಎಲ್ಲ ವಿಚಾರಗಳಲ್ಲೂ ತುಂಬಾ ಎಬಿಲಿಟಿ ಇರುವಂತವನು, ಎಲ್ಲ ವಿಚಾರಗಳನ್ನು ಬಹಳಷ್ಟು ಅದ್ಭುತವಾದ ರೀತಿಯಲ್ಲಿ ಮಾಡುವಂತ ಕೇಪಬಿಲಿಟಿ ಇರುವಂತ ವ್ಯಕ್ತಿಯವರು ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನ ನೋಡಿ, ಈ ಒಂದು ಯಾರಿಗೆ ಹೆಡ್ಲೈನು ಗುರು ಪರ್ವತದಿಂದ ಶುರುವಾಗಿ ಚಂದ್ರ ಪರ್ವತದ ಕಡೆ ಬಂದಿರುತ್ತೆ, ಇದನ್ನ ನಾವು ಗಜಕೇಸರಿ ಯೋಗ ಅಂತ ಕರಿತೀವಿ. ನೋಡಿ, ನಮ್ಮ ಹಸ್ತರೇಖಾ ಶಾಸ್ತ್ರದಲ್ಲಿ ಇದನ್ನ ಸೊ ನಿಮ್ಮ ಮಾಮೂಲಿ ಒಂದು ವೈದಿಕ ಅಸ್ಟ್ರಾಲಜಿನಲ್ಲಿ ತಗೊಂಡ್ರೆ ಅದು ಅಷ್ಟೇ ಗುರು ಮತ್ತು ಚಂದ್ರನ ಸಂಯೋಗನೆ ಈ ಒಂದು ಯೋಗವನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಗಜಕೇಸರಿ ಯೋಗವನ್ನ ಉಂಟು ಮಾಡುವಂತ ನಮ್ಮ ಕೈಯಲ್ಲಿ ಹಸ್ತರೇಖಾ ಶಾಸ್ತ್ರದಲ್ಲಿ ಈ ರೀತಿ ಕಾಣುತ್ತೆ ಅಂತ ಹೇಳ್ಬೋದು. ಹಾಗೂ ಈ ತರ ಬ್ರಾಂಚ್ ಇರುವಂತದ್ದು ಯಾರಿಗೆ ಒಂದು ಹೆಡ್ಲೈನ್ ಈ ತರ ಬ್ರಾಂಚ್ ಔಟ್ ಆಗಿರುತ್ತೆ, ಅವರು ಬೋತ್ ಎಮೋಷನಲ್ ಮತ್ತೆ ಪ್ರಾಕ್ಟಿಕಲ್ ಅನ್ನ ತುಂಬಾ ಒಂದು ಅವಶ್ಯಕತೆಗೆ ತಕ್ಕನಾಗಿ ಬಳಸ್ತಾರೆ ಅಂತ ಹೇಳ್ಬೋದು. ಯಾವಾಗೂ ತುಂಬಾ ಎಮೋಷನಲ್ ಆಗಿರಲ್ಲ, ತುಂಬಾ ಯಾವಾಗೂ ಪ್ರಾಕ್ಟಿಕಲ್ ಆಗಿರಲ್ಲ. ಸೊ ಅವಶ್ಯಕತೆಗೆ ತಕ್ಕಂತೆ ಇವರು ಅದನ್ನ ಹೊಂದ್ಕೋತಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಅತಿ ಮುಖ್ಯವಾದಂತ ರೇಖೆ ಯಾವ್ದಪ್ಪ ಅಂದ್ರೆ ನೋಡಿ, ಇವ್ರಿಗೆ ಕೋಟ್ಯಾಂತರ ರೂಪಾಯಿಯನ್ನ ತಂದು ಕೊಡುವಂತ ರೇಖೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ನೋಡಿ, ಇಲ್ಲಿ ಶುಕ್ರ ಪರ್ವದಿಂದ ಶುರುವಾಗಿ ಬುಧ ಪರ್ವತದ ಕಡೆ ಹೋಗ್ತಾ ಇರುವಂತಹ ಒಂದು ರೇಖೆ. ಈ ರೇಖೆ ತುಂಬಾ ರೇರ್ ಆಗಿರುತ್ತೆ. ಆದ್ರೆ ಈ ರೇಖೆ ಇದ್ದವರು ವ್ಯಾಪಾರದಿಂದ, ಅದರಲ್ಲೂ ತಮ್ಮ ಒಂದು ಕುಟುಂಬದ ವ್ಯಾಪಾರ, ಕುಟುಂಬ ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾರೆ, ಅದೇ ವ್ಯಾಪಾರವನ್ನ, ಅದೇ ಬಿಸ್ನೆಸ್ ಅನ್ನ ಇವರು ತುಂಬಾ ಟಾಪ್ ಲೆವೆಲ್ ತಗೊಂಡು ಹೋಗ್ತಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ಗಳಿಸುವಂತಹ ಒಂದು ಚಿಹ್ನೆ ಇದಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನೋಡಿ, ಹಾರ್ಟ್ ಲೈನು ಬಹಳ ಸ್ಪಷ್ಟವಾಗಿ ಕೇತು ಪರ್ವತವನ್ನ ಲೈಫ್ ಲೈನ್ ಕೇತು ಪರ್ವತನ ತಲುಪಿರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ಇವರು ಬಹಳ ಒಂದು ದೈವಿಕ ಮನೋಭಾವನೆ ಇರುವಂತವ್ರು ಅಂತಾನು ಹೇಳ್ಬೋದು. ನೋಡಿ, ಈ ಜೀವನ ರೇಖೆಗೆ ಎಲ್ಲೂ ಅಡ್ಡ ಒಂದು ರಾಹು ರೇಖೆಗಳು ಇಲ್ಲ. ಹಾಗಾಗಿ ಇವರ ಜೀವನ ಬಹಳ ಒಂದು ಅದ್ಭುತವಾದಂತ ಒಂದು ಜೀವನ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಜೀವನ ರೇಖೆಯಿಂದ ಒಂದು ಪ್ರೋಗ್ರೆಸ್ ಲೈನ್ ಈ ತರ ಗುರುಪರ್ವತದ ಕಡೆ ಸಹ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಇಲ್ಲಿಂದ ಒಂದು ರೇಖೆ ಹೋಗ್ತಾ ಇರೋದು, ಹಾಗಾಗಿ ಇವರ ಲೈಫ್ ಅಲ್ಲಿ ಪ್ರೋಗ್ರೆಸ್ ಅನ್ನ ಕಾಣಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಮತ್ತೆ ನೋಡಿ, ಶುಕ್ರ ಪರ್ವತ ಸಾಕಷ್ಟು ಎತ್ತರವಾಗಿದೆ, ತುಂಬಾ ಲಕ್ಸುರಿಯನ್ನು ಸಹ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಮತ್ತೆ ನೋಡಿ, ಇಲ್ಲಿ ಬುದ್ಧಾಸೈ ಅಂತ ಕರೀತಾರೆ. ಬುದ್ಧಾಸೈ ಈ ತರ ಒಂದು ಐಲ್ಯಾಂಡ್ ಚಿಹ್ನೆ ನಿಮ್ಮ ಒಂದು ಹೆಬ್ಬೆರಳಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಇದ್ರೆ ನಿಮ್ಗೆ ಯಾವುದೇ ಒಂದು ಸುಖ ಶಾಂತಿ ನೆಮ್ಮದಿ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಬಹಳ ದೊಡ್ಡ ಶ್ರೀಮಂತರ ಫ್ಯಾಮಿಲಿನಲ್ಲಿ ಹುಡ್ತೀರಾ. ಹಾಗೂ ಎಷ್ಟೋ ಸಾರಿ ನಿಮಗೆ ಒಂದು ವೈರಾಗ್ಯದ ಭಾವನೆ ಸಹ ನಿಮ್ಗೆ ಬರುವಂತ ಸಾಧ್ಯತೆಗಳು
ಇರುತ್ತೆ. ಅಂದ್ರೆ ತುಂಬಾ ಎಷ್ಟೇ ಒಂದು ಉತ್ತಮವಾದಂತ ಒಂದು ಹಣ, ಐಶ್ವರ್ಯ ಎಲ್ಲ ಇದ್ರೂ ಸಹ ಮನಸ್ಸು ಒಂದು ಆ ವೈರಾಗ್ಯದ ಕಡೆಗೆ ವಾಲುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ಭಾಗ್ಯ ಒಂದು ಕೇರ್ಫುಲ್ ಆಗಿ ಇರಿ. ಒಂದು ಸಾಮಾಜಿಕ ಜೀವನವನ್ನ ತುಂಬಾ ಎಂಜಾಯ್ ಮಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ಈ ಒಂದು ಭಾಗ ತುಂಬಾ ಚೆನ್ನಾಗಿದೆ. ಈ ಭಾಗ ಸ್ವಲ್ಪ ಒಂದು ವೀಕ್ ಆದ ತರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇವ್ರು ಈ ತರ ವ್ಯಕ್ತಿ ಇರುವಂತವ್ರು ಸ್ವಲ್ಪ ಕಾಂಪ್ರಮೈಸ್ ಆಗ್ತಾರೆ. ಯಾರಾದ್ರೂ ಹೇಳಿದ್ರೆ, ಏನಾದ್ರು ಹೇಳಿದ್ರೆ ಇವರ ಒಂದು ನಿರ್ಧಾರಕ್ಕೆ ಸ್ಟ್ರಿಕ್ಟ್ ಆಗಿದಾರಲ್ಲ, ಬೇರೆ ಹೇಳಿದ್ರು ಕೆಲವು ಟೈಮ್ ತಗೋತಾರೆ ಅಂತ ಹೇಳ್ಬೋದು. ಉತ್ತಮವಾದಂತ ಚಿಹ್ನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಗುರುಪರ್ವ ಚೆನ್ನಾಗಿದೆ. ಪ್ರೋಗ್ರೆಸ್ ಲೈನ್ಸ್ ನೋಡಿ, ಇಲ್ಲಿ ಹೀಗೆ 2-3 ಪ್ರೋಗ್ರೆಸ್ ಲೈನ್ ಇರೋದ್ರಿಂದ ಇವರ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸ್ತಾರೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಎಸ್ ನೋಡಿ, ಚಂದ್ರ ಪರ್ವದಲ್ಲಿ ಈ ರೀತಿ ಒಂದು ಕ್ರಾಸ್ ಚಿಹ್ನೆ ಇರುವಂತದನ್ನ ಕಾಣ್ತಾ ಇದೀವಿ. ಅಥವಾ ಅದು ಕ್ರಾಸ್ ಅಂತ ಹೇಳಕ್ಕಾಗಲ್ಲ, ಇದು ಭಾಗ್ಯ ರೇಖೆ ಇಲ್ಲಿಂದ ಶುರುವಾಗಿ ಹೀಗೆ ಹೋಗ್ತಾ ಇದೆ. ಭಾಗ್ಯ ರೇಖೆಗೆ ಅಡ್ಡಲಾಗಿ ಕ್ರಾಸ್ ಇಲ್ಲಿ ಬಂದಿರುವಂತದ್ದು ಕಾಣಿಸುತ್ತೆ. ಹಂಗಾಗಿ ಭಾಗ್ಯ ರೇಖೆ ಇಲ್ಲಿಂದ ಶುರುವಾದಾಗ ವ್ಯಕ್ತಿ ಮದುವೆ ನಂತರ ಉತ್ತಮವಾದಂತ ಒಂದು ಜೀವನವನ್ನ, ಭಾಗ್ಯೋದಯ ಆಗುತ್ತೆ ಇವ್ರಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್, ಮತ್ತೆ ಇದು ಟ್ರಾವೆಲ್ ಲೈನ್ ಅಂತಾನು ಕರಿತೀವಿ. ಈ ಲೈನ್ ಟ್ರಾವೆಲ್ ಲೈನ್ ಈ ಒಂದು ಭಾಗ್ಯ ರೇಖೆಯನ್ನ ಒಂದು ಕಟ್ ಮಾಡಿರೋದ್ರಿಂದ ಒಂದು ಭಾಗ್ಯ ಒಂದು ಎಷ್ಟೋ ಸಂದರ್ಭದಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಬಹಳಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲೊಂದು ನೋಡಿ, ಒಂದು ಕೇತು ಪರ್ವದಿಂದ ಒಂದು ರೇಖೆ ಹೀಗೆ ಬುಧ ಪರ್ವತದ ಕಡೆ ಹೋಗ್ತಾ ಇರೋದು ಸಹ ತುಂಬಾ ಒಂದು ತುಂಬಾ ಲೋನ್ಲಿ ಫೀಲ್ ಆಗ್ತಾರೆ ಇವರು ಅಂತ ಹೇಳ್ಬೋದು. ಎಷ್ಟೋ ಸಾರಿ ಒಬ್ಬಂಟಿಯಾಗಿ ಅನ್ನೋ ತರ ಫೀಲ್ ಆಗ್ಬೋದು. ಎಷ್ಟೇ ಜನರು ಇದ್ರೂ ಸಹ ನಾನು ಒಬ್ಬಂಟಿ ಆಗ್ತಾ ಇದ್ದೀನಿ ಅನ್ನುವಂತ ಫೀಲ್ ಇರುತ್ತೆ. ಆದಷ್ಟು ಅದನ್ನ ಒಂಟಿತನವನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಇನ್ನ ನೋಡಿ, ಈ ಕಿರುಬೆರಳು ಸಾಕಷ್ಟು ಸ್ಟ್ರೈಟ್ ಆಗಿದೆ, ಇದರ ಜೊತೆ ಬಾಗ್ತಾ ಇಲ್ಲ. ಸೊ ಹಾಗಾಗಿ ಇವರು ಇಂಡಿಪೆಂಡೆಂಟ್ ನೇಚರ್ ಇರುವಂತ ವ್ಯಕ್ತಿ ಅಂತ ಹೇಳ್ಬೋದು. ಗುರು ಬೆರಳು ಎತ್ತರವಾಗಿದೆ ಸೂರ್ಯ ಬೆರಳಿಗಿಂತ. ಸೊ ಹಾಗಾಗಿ ಸ್ವಾಭಿಮಾನ ತುಂಬಾ ಮುಖ್ಯ ಆಗಿರುತ್ತೆ ಇವರಿಗೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರವನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಹಣವನ್ನ ತಂದುಕೊಡುವಂತ ರೇಖೆಗಳು ದೊಡ್ಡ ದೊಡ್ಡ ರೇಖೆಗಳು ಇದು ಒಂದು, ಈ ರೇಖೆ ಒಂದು, ಹಾಗೆ ಈ ಒಂದು ಶುಕ್ರ ಪರ್ವತದಿಂದ ಬರ್ತಾ ಇರುವಂತ ಒಂದು ರೇಖೆ ಒಂದು, ಹಾಗೂ ಕೇತು ಪರ್ವತಕ್ಕೆ ಒಂದು ಜೀವನ ರೇಖೆ ಒಂದು ಸೇರ್ತಾ ಇರೋದು ಸಹ ದೊಡ್ಡ ಮಟ್ಟದ ಹಣವನ್ನು ತಂದು ಕೊಡ್ತವೆ. ಹಾಗೇನೆ ಪ್ರೋಗ್ರೆಸ್ ಲೈನ್ಗಳು ಅಂದ್ರೆ ಗುರು ಪರ್ವತದ ಕಡೆ ಹೋಗ್ತಾ ಇರುವಂತ ಪ್ರೋಗ್ರೆಸ್ ಲೈನ್ ಸಹ ತುಂಬಾ ಉತ್ತಮವಾದಂತಹ ಹಣಕಾಸನ್ನು ತಂದು ಕೊಡ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.